ಏನ್ಲಾ ಭಾರಿ ಖುಷಿ ಆಗದಿ? ಏನಿಲ್ ಬೇಯವ್ವ. ಭಾಗ್ಯ ಎಲ್ಲ ಹೇಳಿದ್ಲಪ್ಪ. ಏನ ನೀನ್ ಹಚ್ಕೊಳ್ಳೋದ್ ನೋಡಿದ್ರೆ ಗೊತ್ತಾಕೈತಿ ನಿಂಗೆ ಎಷ್ಟು ಖುಷಿ ಆಗೈತಿ ಅಂತ. ನಿನ್ನ ಮಕ್ಕದಾಗ ಇಂಥ ಖುಷಿ ನೋಡಕ್ ಅದು ಎಷ್ಟು ದಿನದಿಂದ ನಾನು ನಿಮ್ಮಕ್ಕ ಕಾಯ ಕೂತಿದ್ವಿ ಗೊತ್ತನ? ಯವ್ವ ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ಬೇ. ಲೀಲಾ ಒಳ್ಳೆವಳದಾಳ. ಹೌದಾ? ಆದ್ರ ಸಣ್ಣ ಹುಡುಗಿಯಲ್ಲ, ಸ್ವಲ್ಪ ತಿಳುವಳಿಕೆ ಇಲ್ಲ ಅಷ್ಟೇ. ಯಮ್ಮ ಏನ್ ಭಾಗ್ಯ, ನಾನು ಊರಿಗೆ ಹೋಗ್ತೀನಿ. ಅಯ್ಯಯ್ಯ ಇಷ್ಟ ಲಗುನ ಊರಿಗೆ ಹೋಗ್ತೀಯಾ? ಅಲ್ಲ ನಮ್ಮನೆಗ ಒಂದ್ 2 ದಿನ ಇದ್ದೋಗಂತಿ ಬಾ. ಇಲ್ಲ ಚಿಗವ ಹೊಕ್ಕೇನಿ, ಬಂದಾಗ್ಲೇ 10-15 ದಿನ ಆತ. ನಾ ಬಂದಿದ್ ಕೆಲ್ಸನೂ ಆತಲ್ಲ. ಶಿವ ಮಾಮ ಲೀಲಾ ಇಬ್ರು ಒಂದಾದ್ರು. ಲೀಲಾಗೂ ಮಾವನ್ ಬೆಲೆ ಏನು ಅಂತ ಗೊತ್ತಾತಲ್ಲ, ಹಂಗಾಗಿ. ನಿಂಗೆ ಯಾವಾಗ ಮದಿವಿ? ಮಾವ ನಾನು ಅವಾಗಿಂದ ಕೇಳ್ಕುಂತಾನಿ, ಯಾವಾಗ ಮದ್ವಿ, ಯಾರನ್ನಾರ ಇಷ್ಟಪಟ್ಟು ಏನು ಅಂತ ಕೇಳ್ಕುಂತಾನಿ. ಹೇಳವಳ್ಳು ಬರೀ ನಾಚ್ಕೊಂಡ್ ನಿಂದಿರ್ತಾಳ. ಹೌದಾ? ಅಂದ್ರೆ ಯಾರಂದ್ರೆ ಇಷ್ಟಪಟ್ಟಿರ್ಬೇಕು. ಹಂಗೇನಿಲ್ಲ ಮಾವ. ಏ ಭಾಗ್ಯ, ಹಂಗೇನಾರ ಇದ್ರೆ ಹೇಳ. ನಿನ್ ಪ್ರೀತಿಗೆ ನಾವು ಸಪೋರ್ಟ್ ಮಾಡ್ತೀವವ. ಹೌದಿಲ್ಲ ಮಾವ? ಹೌದಿಲ್ಲವಾ? ಹೌದೌದು, ಮಾಡ್ತೀವಿ. ಕಾಲ ಕೂಡಿ ಬಂದಾಗ ನಾನೇ ಹೇಳ್ತಾನಿ, ಇವಾಗ ಸುಮ್ನಿರ್ರಿ ಅಷ್ಟೇ. ಆತಾತ. ಈಗ ಅರ್ಜೆಂಟಾಗಿ ಎದಕ್ಕೆ ಊರಿಗೆ ಹೋಗ್ತಿ? ಇರು ಒಂದ್ 2 ದಿನ. ಇಲ್ಲ ಮಾವ, ಹೋಗ್ ಬರ್ತೀನಿ. ಅಲ್ಲ ನಿಮ್ಮವ್ವ ಬರ್ತಿದ್ಲ ಏನ ಕರ್ಕೊಂಡ್ ಹೋಗಕ್ಕ? ಅಷ್ಟ್ ಅರ್ಜೆಂಟ್ಲಿ ಹೋಗ್ತೇನು? ಯಮ್ಮ ಇಲ್ಲ, ನಾ ಬಸ್ ಹಿಡ್ಕೊಂಡ್ ಹೋಗ್ತೇನೆ. ನಂಗ ಮಾವ ಬಸ್ನಾಗ ಕುಂದರ್ಸಿದ್ರ ಅಷ್ಟ ಸಾಕು. ಮಾವ ಲೀಲಾ ಏನಾರ ಜಗಳ ಮಾಡಿದ್ಲು, ನಾ ಮನಿ ಬಿಟ್ಟು ಹೋಗ್ತೇನಿ, ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನಾರ ನಿಂಗ್ ಬ್ಲಾಕ್ ಮೇಲ್ ಮಾಡಿದ್ಲು ಅಂತ ಇಟ್ಕೋ. ನಂಗ್ ಒಂದ್ ಮಾತು ಫೋನ್ ಹಚ್ಬಿಡು, ನಾ ಬಂದ್ಬಿಡ್ತಾನಿ. ಹೌದಿಲ್ಲ ಲೀಲಾ? ಲೀಲಾ ಇದು ಒಂದ್ ಸಲ ಚಾನ್ಸ್ ಕೊಡಕುಂತಾನಿ ನಾನು. ನೀನೇನಾರ ಮಾವನ್ ಬಿಟ್ಟು ಹೋದಿ, ನಾ ಓಡಿ ಬಂದು ಹಿಡ್ಕೊಂಡ್ಬಿಡ್ತಾನಿ. 2ನೇ ಮದ್ವಿ ಆಗೇ ಬಿಡ್ತಾನಿ ಮಾವನ್ನ. ಭಾಗ್ಯ ನೀ ಮೊದ್ಲು ಊರಿಗೆ ನಡಿ. ಬಸ್ ಬಂತ ಅನಿಸ್ತತಿ, ನೀ ಊರಿಗೆ ನಡಿ. ನನ್ನ ಮಾವನ ಮೇಲೆ ಕಣ್ಣು ಇಟ್ಟ ಬಿಟ್ಟಿಯಲ್ಲ. ಕರೆ ಹೇಳ್ಬೇಕಂದ್ರ ನಂಗ ಮಾವ ಇಷ್ಟ ಇದ್ದ ಗೊತ್ತನ, ನೀ ಮದ್ವಿ ಆಗ್ಬಿಟ್ಟಿ. ಮಾವ ಮುಂದಿನ ಜನ್ಮದಾಗ ನನ್ನನ್ನ ಮದ್ವಿ ಆಗು, ಈ ಲೀಲಾ ಮದ್ವಿ ಆಗ್ಬೇಡ. ಭಾಗ್ಯ ಕಾಮಿಡಿ ಮಾಡಕ್ಕೂ ಇತಿಮಿತಿ ಇರ್ಬೇಕು. ಇದು ಓವರ್ ಆತ, ನಂಗೆ ಸಿಟ್ಟು ಬರ್ತತಿ ಮತ್ತ. ಯೋ ಆ ತಗೋರ ಯವ್ವ, ಏನು ಹೇಳಂಗಿಲ್ಲ. ನಿನ್ನ ಮಾವನ್ ನೀನೇ ಇಟ್ಕೋ. ಮಾತಿಗೂ ಅನ್ಬಾರ್ದು, ಮಾತಿಗೂ ಏನು ಹೇಳ್ಬಾರ್ದು. ಅಮ್ಮ ನಾ ಹೋಗ್ಬರ್ತೀನಿ. ಚಿಗವ್ವ ನಾ ಹೋಗ್ಬರ್ತೀನಿ. ಅವಂಗ ಫೋನ್ ಹಚ್ಚಿ ಹೇಳೇನಿ ಹಿಂಗತೆ ಬರಾಕುಂತೀನಿ ಬೇಯವ್ವ ಅಂತ. ಊರಿಗೆ ಹೋಗಿ ಸ್ವಲ್ಪ ಕೆಲಸ ಅದಾವ, ಅವೆಲ್ಲ ಮುಗಿಸ್ಕೊಂತಾನಿ. ಏನ್ ಕೆಲ್ಸ? ಈಗ ನಿಂದ ಮದಿವಿ ನಂಗೆ ಗೊತ್ತೈತಿ. ಹೋಗ್ ಮಾವ, ಬರೀ ಇಂತವೆ ಆಗ್ಲಿವ. ಚಲೋ ಹುಡುಗನ ನೋಡಿ ಮದ್ವಿ ಆಗ. ನಮ್ ಶಿವಕ್ಕಿಂತ ಬಲ ಇರ್ಬೇಕು. ಶಿವ ಮಾಮಂಕಿಂತ ಬಲಾನ ಅದಾನ. ಲೀಲಾ ಓಟು ಬುತ್ತಿ ಕಟ್ಟು. ಭಾಗ್ಯ ಉರ್ಕೊಂಟಾಳಲ್ಲ, ಹಂಗ ಖಾಲಿ ಕೈಲಿ ಹೆಂಗ್ ಕಳ್ಸುದು? ಓಟು ಬುತ್ತಿ ಕಟ್ಟು. ಲೋ ಅಪ್ಯ, ಏನವ ಇದು ನಮ್ಮ ಹೊಲ್ದಾಗ ಒಂದು ಬಾಳಿಗುನಿ ಇತ್ತು ನೋಡ್ಲಾ, ಅದನ್ನ ತಗೊಂಬಾ. 1 4 ಎಳ್ನೀರ್ ತಗೊಂಬಾ. ಪಪ್ಪಾಯ ಏನಾಗಿದ್ದು ನೋಡ್ಲಾ, ಮನೆ ನೋಡೆ ನಾನು. 1 4 ಪಪ್ಪಾಯ ಹಣ್ಣು ಹಣ್ಣಾಗಕ್ ಬಂದಿರ್ತಾವ ನೋಡು, ಅವನ್ ತಗೊಂಬಾ. ಕಾಯಿದ್ರು ನಡ್ತೈತಿ. ಮತ್ತೆ ಹೊಲ್ದಾಗ ಏನೇನ್ ಹಾಕಿ ನೋಡು ಎಲ್ಲ ತಗೊಂಬಾ. ಸ್ವಲ್ಪ ಒಂದ್ ಹಾಳೆ ಕಟ್ಕೊಂಡ್ ಬಾ, ಕೊಟ್ ಕಳ್ಸುನು. ಏಟಾದ್ರೂ ಅವ್ರವನು ನನ್ ಮಗಳಿದ್ದಂಗ. ಯಮ್ಮ ಏನು ಬ್ಯಾಡ್ಬೇ, ನಮ್ಮೂ ಹೊಲ ಅದಾವಲ್ಲ, ನಮ್ಮನೆಗೂ ಅದಾವ್ ತಗೋ. ಯಾಕ ಕೊಟ್ ಕಳಿಸ್ತಿ? ಏಟಾದ್ರೂ ಇದು ತವ್ರ ಮನೆಯವ, ಹಂಗ ಹೆಂಗ್ ಕಳ್ಸಕೈತಿ? ಸುಮ್ನೆ ನಿಂಗ್ ಗೊತ್ತಾಗಂಗಿಲ್ಲ. ಯಮ್ಮ ತಗೊಂಡ್ ಹೋಗದ್ ನಾನು, ನೀನಲ್ಲ. ಹೆಂಗ್ ಓದ್ಕೊಂಡ್ ಹೋಗ್ಬೇಕು? ಇಲ್ಲಿಂದ ಶಿವ ಕುಂದಿರ್ತಾನ, ಅಲ್ಲಿ ನಿಮ್ಮ ಬಂದ್ ಕರ್ಕೊಂಡ್ ಹೋಗ್ತಾನ. ಸುಮ್ನಿರವ, ನಿಂಗವೆಲ್ಲ ಗೊತ್ತಾಗಂಗಿಲ್ಲ. ನನ್ನ ಮಗಳನ್ನ ಈ ದಿನ ಇಟ್ಕೊಂಡು ಹಂಗ ಖಾಲಿ ಕೈಲಿ ಕಳ್ಸ್ಯಾರ ನೋಡ, ಅನ್ನೋ ಮಾತು ಬರ್ತತಿ. ನಿಂಗವೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ಲೀಲಾ ಹೋಗುವ, ನೀ ಬುತ್ತಿ ಕಟ್ಟು. ಭಾಗ್ಯ ಎಲ್ಲಾರ್ಗಿ ಚಂದಾಗಿ ಜೋಡಿಸ್ಕೋ. ಅಯ್ಯೋ ದೇವ್ರಿ, ನನ್ನ ತಲೆಗೆ ಏನ್ ಬಂದೈತ ಏನ, ಎಲ್ಲ ನೆನಪಾರ್ತೀನಿ ನೋಡು. ಭಾಗ್ಯ ನಿಂಗ ನೀಲಿ ಬಣ್ಣ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕ ನಿಂಗ ನೀಲಿ ಬಣ್ಣದೊಂದು ಸೀರೆ ತಗೊಂಡನಿ, ಭಾರಿ ಚಂದ ಐತ. ನಂತರ ನೆನಪಾರ್ದೆ ನೋಡು, ನಾನು ಹೋಗಿ ತಗೊಂಡ್ಬರ್ತೀನಿ ತಡಿ. ಯವ್ವ ಆ ಸೀರೆ ಇಲ್ಲೇ ಐತಿ. ಇಲ್ಲೇ ಐತಿ? ಹ್ಞೂ, ನೀನೆ ಸಾಯಂಕಾಲ ತಂದು ತೋರಿಸ್ಲಿಲ್ಲ ನನಗ ಭಾಗ್ಯಗಿಂತ ಸೀರೆ ತಗೊಂಡಿ ನೋಡು ಅಂತ. ಅಯ್ಯೋ ದೇವ್ರೆ, ಹೌದಲ್ಲ, ನೆನಪ ಇಲ್ಲ ನೋಡು ನನಗ. ತಗೊಂಬ ಹೋಗದ. ಹೂನವ ಚಿಗವ, ಈಗ ಎದಕ್ಕ ಸೀರಿ? ಇಲ್ಲವಾ, ನೀ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಲೀಲಾಗ ಬುದ್ಧಿ ಬರ್ತಿದ್ದಿಲ್ಲ. ನೀನ್ ಶಿವ ಮಾಮನ ಮದ್ವೆ ಆಗ್ತೀನಿ ಅಂತ ಕಾಡ್ಸಿದ್ಯಾ, ಹಂಗಾಗಿ ಯಾಕಿಗೂ ಮಾವನ್ ಬೆಲಿ ಗೊತ್ತಾತ. ಅದಕ್ಕವ ಸಣ್ಣ ಕಾಣಿಕೆ. ಭಾಗ್ಯ ನೋಡಿಲಿ, ವಾವ್ ನಿಜವಾಗ್ಲೂ ಭಾರಿ ಚಂದ ಐತ. ನಂಗೆ ನಿಜವಾಗ್ಲೂ ಇಷ್ಟ ಆತ. ಚಂದ ಐತಿ, ಮೆತ್ತಗೈತ್ ನೋಡು. ಚಿಗವ ಏಟಿದ್ರ ರೇಟ್? ಅದೆಲ್ಲ ಹೇಳ್ತಾರನ? ನೀನ್ ಬೇರೆ ಇಲ್ಲ, ನನ್ನ ಮಗಳು ಬೇರೆ ಇಲ್ಲ. ಏನೋ ಒಂದ್ ಕೊಟ್ಟು ತಗೊಂಡಿನವ, ಹಂಗೆಲ್ಲ ರೇಟ್ ಗಿಟ್ ಕೇಳಬಾರ್ದು, ಸುಮ್ನಿರು. ಚಿಗವ ಈ ಸೀರೆ ಅಂದ್ರು ಒಂದ್ 3-3.5 ರೂಪಾಯಿ ಇರ್ಬೇಕಲ್ಲ. ನಿಜವಾಗ್ಲೂ ನಂಗೆ ಭಾಳ ಇಷ್ಟ ಆತ್ ನೋಡಿದ್ದು. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಇದನ್ನ ಉಟ್ಕೊಂಡ ಬರ್ತೀನಿ. ಹಂಗ ಮಾಡು. ಇನ್ನೊಮ್ಮೆ ಬಂದಾಗ ನಾನು ನಿನಗೆ ಇನ್ನೂ ಒಂದು ಸೀರೆ ಕೊಡ್ತಾನೆ. ನನ್ಗ ನೆನಪ ಇಲ್ಲಿ ನೋಡಿ ಸೀರೆ ತರದು. ಅಯ್ಯೋ ಇರ್ಲಿ ತಗೋ ಮಾವ, ಅದಕ್ಕೆ ಯಾಕೆ ಹಂಗ್ ಮಾಡ್ತೀರಿ? ನಾನೇನ್ ಬೇರೆ ಇದಕ್ಕೇನ? ಹಂಗ ಬರ್ಕೋತಾ ಹೋಗ್ಕೋತಾ ಇರ್ತಾನಿ. ಭಾಳ ಕಾಳಜಿ ಮಾಡಬೇಡ್ರಿ, ನಂಗೆ ಒಂಥರ ಮುಜುಗರ ಆಕ್ಕೇತಿ. ಭಾಗ್ಯ ಸಾರಿ. ಎದಕ್ಕ? ಏನಿಲ್ಲ, ನಾನು ನಿನ್ನೆ ಬೆಳಿಗ್ಗೆ ನಿನಗ ಬಾಯಿಗೆ ಬಂದಂಗ ಅಂದ್ಬಿಟ್ಟೆ, ನೀನ್ ಇಷ್ಟ ಇಲ್ಲ ನನಗ, ನೀ ಹೋಗ್ಬಿಡು ಅಂತ. ಅದಕ್ಕೇನಾರ ಊರ್ಗೊಂಟಿಯಾ? ಹಂಗೇನಾರ ಇದ್ರ ತಪ್ಪಾತ? ಅಯ್ಯೋ ಇಲ್ಲ, ಅದೆಲ್ಲ ಹಂಗ ಮಾತಾಡಿದ್ ತಗೋ. ಅದನ್ನೆಲ್ಲ ನೆನಪಾರ್ಬಿಡು. ಏಟಾದ್ರೂ ನೀನು ನಾನು ಗೆಳತಿದ್ದಂಗ ಅದೀವಿ, ಅಕ್ಕ ತಂಗಿಯಂಗ ಅದೀವಿ. ಹೋಗ್ಲಿ ಬಿಡು, ಅವೆಲ್ಲ ನೆನಪಾರು. ನನ್ನ ಮದ್ವಿಗೂ ಬರ್ರಿ ಮತ್ತೆ ಎಲ್ಲಾರು ಸೇರಿ. ಮತ್ತಿನ ಫ್ರೆಂಡ್ ಅದಾರಲ್ಲ ಸುಚಿತ್ರಾ, ಅಂಜಲಿ, ಅವ್ರನ್ನು ಕರ್ಕೊಂಬಾ. ಆದ್ರೂ ನಿಂಗ್ ಕಳ್ಸಾಕ್ ಮನ್ಸೇ ಇಲ್ಲ ನನ್ಗ. ನೀ ಇಲ್ಲೇ ಇರ್ಬೇಕಿತ್ತು. ಎಷ್ಟು ಚಂದ ನಾನು ನೀನು ಜಗಳ ಆಡ್ಕೊಂಡು ಊಟ ಮಾಡ್ಕೊಂತ ಹೊಲಕ್ ಹೋಗ್ಕೊಂತ ಎಷ್ಟು ಖುಷಿಯಾಗಿದ್ವಿ. ಈಗ ನೀ ಹೋಗ್ಬಿಡ್ತಿ ಅಂತ ನಂಗೆ ನಿಜವಾಗ್ಲೂ ಭಾಳ ಬ್ಯಾಸರಾಗ ಕುಂತತಿ. ಹೌದಾ? ಭಾಳ ಬ್ಯಾಸರಾಗ ಕುಂತೈತಾ? ಈಗ್ಲೂ ಕಾಲ ಮಿಂಚಿಲ್ಲ. ಶಿವ ಮಾಮನ 2ನೇ ಮದ್ವಿ ಮಾಡ್ಕೊಂಡ್ಬಿಡ್ತಾನಿ. ನಾನು ಇಲ್ಲೇ ಇರ್ತೀನಿ, ನೀನು ಇಲ್ಲೇ ಇರು.
ನೀನ್ ಅಕ್ಕ ನಾನ್ ತಂಗಿ ಇಬ್ರು ದಿನ ಎದ್ದು ಜಗಳ ಆಡಬಹುದಾ? ನಾ ಬುತ್ತಿ ತಗೊಂಡೋಗ್ತೀನಿ, ನೀ ಬುತ್ತಿ ತಗೊಂಡೋಗು ಅಂತ ಜಗಳ ಆಡಬಹುದಾ? ಮಾವ ಮನಿಗೆ ಏನ ತಿನ್ನಕ್ ತಂದ ನನಗ್ ತಂದಾನ ನಿನಗ್ ತಂದಾನ ಅಂತ ಜಗಳ ಆಡಬಹುದಾ? ನೋಡು ವಿಚಾರ ಮಾಡು. ಭಾಗ್ಯ, ಈ ಮಾತಿಗೆ ನಂಗೆ ಸಿಟ್ಟು ಬರುದು. ಆತವ ನೀ ಹೋಗ್ಬಾ. ಆತಾತ ಹೋಗ್ತೀನಿ ತಗೋ. ಅರ್ಬಿ ಬ್ಯಾಗ್ ತಗೊಂಡ್ಬರ್ತೀನಿ. ಮಾತೆತ್ತಿದ್ರೆ ಮಾವನ್ ಮೇಲೆ ಕಣ್ಣು ಹಾಕ್ತಾಳ. ಮಾವ ಆಕಿನ್ ಬಿಡಾಕ್ ನೀ ಒಬ್ಬವನ ಹೋಗ್ಬೇಡ, ನಾನು ಬರ್ತೀನಿ. ಆತಾತ ಬುತ್ತಿ ಕಟ್ಟ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಸರಿ. ಇವ ನೋಡ್ದೇನ್ ಬಿ ಇವ್ರ ಜಗಳ. ಓನಪ್ಪ ಇವ್ರ ಜಗಳ ಅಂದ್ರೆ ಜಗಳ ನೋಡು. ಬರೀ ಹಿಂಗ ಆಕಿ ಕಾಡಿಸ್ತಾಳ, ಈಕಿ ಸಿಟ್ಟಾಗ್ತಾಳ, ಆಕಿ ಕಾಡಿಸ್ತಾಳ, ಈಕಿ ಸಿಟ್ಟಾಗ್ತಾಳ. ಶಿವು, ಮುಂದಿನ ವರ್ಷ ಅನ್ನಷ್ಟೊಳಗೆ ಒಂದು ಕೂಸ್ ಬರ್ಬೇಕು ನೋಡಪ್ಪ, ಮೊಮ್ಮಗಳ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ರಮೇಶ್ UK ಅವರೇ, ಥ್ಯಾಂಕ್ ಯು. ಹಾಯ್ ಸಹನಾ ಅವರೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ತುಂಬಿರಲಿ. ಹುಟ್ಟು ಹಬ್ಬದ ಶುಭಾಶಯಗಳು. ಈ ಮನ್ಯಾಗ ನಾನು ಎಷ್ಟು ಆರಾಮಾಗಿದ್ದೆ. ಬೆಳಗ್ಗಿಂದ ಸಂಜೆ ಮಠ ನಂಗೆ ಬೇಕಾದಂಗೆ ಇರ್ಬೋದಿತ್ತು. ಅಲ್ಲಿ ಆ ಮೇಘ ಕುಂತ್ರಿ ಯಾಕೆ ಕುಂತ್ರಿ, ನಿಂತ್ರಿ ಯಾಕೆ ನಿಂತ್ರಿ, ಹಂಗೆ ಯಾಕೆ ಕುಂತ್ರಿ, ಹಿಂಗೆ ಯಾಕೆ ಕುಂತ್ರಿ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ, ರೊಟ್ಟಿ ಬಡೀರಿ, ಚಪಾತಿ ಮಾಡ್ರಿ, ಅದು ಪಲ್ಯ ಮಾಡ್ರಿ, ಇದು ಪಲ್ಯ ಮಾಡ್ರಿ, ಅದನ್ನ ಹಸನ್ ಮಾಡ್ರಿ, ಇದನ್ನ ಹಸನ್ ಮಾಡ್ರಿ ಅಂತ ಹತ್ತಿಕ್ಕಿಂತ ಬಲ ಉರ್ಸ್ಕೊಳಕ್ ಕುಂತಾಳ. ಏನು ಮಾಡಲಿ? ಇವತ್ತು ನೋಡಿದ್ರ ಹಾಳಾದ ಮೇಘ ಅವಲಕ್ಕಿ ಮಾಡ್ಯಾಳ. ಅದ್ರಾಗ ಒಂದು ಎಣ್ಣಿಲ್ಲ, ಒಂದು ಏನಿಲ್ಲ, ತಿನ್ನಕ್ ಹೋಗುವಲ್ದು ಅಂತಹದ್ ಮಾಡ್ಕೊಟ್ಟಾಳ. ಗಂಟಲ್ದಾಗ ಸಿಗಾಕೊಳಕ್ ಕುಂತದ. ಯಪ್ಪಾ ದೇವ್ರಿ, ಅದನ್ನ ತಿನ್ನಕ್ ಆಗ್ಲಾರ್ದಂಗೆ ಹಂಗ ಬಂದನಿ. BP ಗುಳಿಗೆ ಒಂದು ತಗೊಂಡನಿ. ಹೊಟ್ಟೆ ಅಂತ ಜಗ್ಗ ಹಸ್ದು ಬಿಟ್ಟತಿ. ಏನು ಮಾಡ್ಲಿ? ಒಳಗ್ ಹೋಗ್ಲಾ? ಸುಚಿತ್ರ ಏನು ತಿನ್ನಾಕ ಉಣ್ಣಾಕ ಬ್ಯಾಡ ಅನ್ನಂಗಿಲ್ಲ ಬಿಡು, ತಿನ್ರಿ ಉಣ್ರಿ ಅಂತಾಳ. ಆದ್ರೆ ನನ್ನ ಮಗ ವೀರೇಶನ್ ಮರ್ಯಾದೆ ಹೋಗ್ತೈತಲ್ಲ, ಏನು ಮಾಡ್ಲಿ? ಸುಮಿತ್ರಿ, ನೀನೇನಿಲ್ಲಿ? ಇಡ್ಲಿ ಮಾಡ್ಯಾಳಕಿ ಪಾರವ್ವ. ಇಡ್ಲಿ ಅಂದ್ರೆ ಹಿಂಗ ಮಾಡ್ಬೇಕು ನೋಡು. ಮಲ್ಲಿಗೆ ಹೂ ಆಗ್ಯಾವ. ಚಟ್ನಿ ಸಾಂಬಾರು ಹಾಕಿದ್ರ ಇಡ್ಲಿ ಹಂಗ ಹೀರ್ಕೊಂಡ್ಬಿಡ್ತತಿ. ತಿಂದ್ರ ಒಂದು 10-12 ಇಡ್ಲಿ ತಿನ್ಬೋದು ನೋಡು, ಅಷ್ಟು ರುಚಿ ಆಗ್ಯಾವ. ಆಹಾ ಹೋಟೆಲ್ ಫೇಲ್, ಅಷ್ಟು ರುಚಿ ಆಗ್ಯಾವ ಬಿಡು. ಇಡ್ಲಿ ಭಾರಿ ಆಗ್ಯಾವ. ಪರವಾ, ಈಗ 1 ಗಂಟೆಗ ಮತ್ತೆ ಬರ್ತಾನೆ, ಮತ್ತೆ ಇಡ್ಲಿ ತಿಂತಾನ. ನಾನು ಸಂಬಂಧ ರೊಟ್ಟಿ ಬಡ್ಯಾಕ ಹೋಗ್ಬೇಡ ನೀನು. ಏನ್ ಇತ್ತ ಕಡೆ ಬಂದಿಯಲ್ಲ? ಅದು ಹಂಗ ಬಂದಿದ್ದು. ಇಷ್ಟು ದಿನ ಇಲ್ಲೇ ಇದ್ನಲ್ಲ, ಹಂಗ ಮನಸ್ಸು ಎಳೀತತಿ. ಹಂಗ ಕಾವ್ಯ ನೋಡ್ಕೊಂಡು ಹೋಗುನು ಅಂತ ಬಂದಿದ್ದ ಅಷ್ಟೇ. ಹೌದನು? ಆತ ನಾಷ್ಟ ರುಚಿಯಾಗಿ ಮಸ್ತನ ಮಾಡ್ಕೊಟ್ಟಿರ್ಬೇಕಲ್ಲ ನಿನ್ನ ಮಗ ಸೊಸಿ. ಏನ್ ತಿಂದಿ? ದೋಸಿ, ಇಡ್ಲಿ, ಪಡ್ಡು ಏನ್ ತಿಂದಿ? ನಾನು ಪಲಾವ್ ಮಾಡಿದ್ಲ. ನಾನು ಸೊಸಿ ಪಲಾವ್ ತಿಂದಾನೆ. ಚಲೋ ಆತು ಬಿಡು, ತಿಂದು ಬಂದಿಲ್ಲ, ಚಲೋ ಆತು. ಇಲ್ಲ ಅಂದಿದ್ರ ನಾನೇ ಇಲ್ಲಿ 1-2 ಇಡ್ಲಿ ಹಾಕೊಡು ಪರವಾ ಅಂತ ಹೇಳ್ಬೇಕಂತ ಮಾಡಿದ್ದೆ. ನಾಷ್ಟ ಆಗಿತ್ತಲ್ಲ ಬಿಡು. ಅದು ಸುಚಿತ್ರ ಈಕೆ ಯಾಕಪ್ಪ ಬಂದ್ಲು? ನನ್ನ ಹೊಟ್ಟಿ ಉರ್ಸಾಕ ಬಂದಾಳ ಏನ? ಏನ್ರಿ ಅಕ್ಕರ ಅಪರೂಪ ಆಗ್ಬಿಟ್ಟಿರಲ್ಲ. ಹೊಟ್ಟೆ ನಮ್ಮ ಮನೆ ಕಡೆ ಬಂದಿಲ್ಲ ನೋಡ್ರಿ ನೀವರ. ಹಗಲೇ ಹೋಗಿ 1 ತಿಂಗಳಾತಲ್ಲ ನೀವು. 1 ತಿಂಗಳಲ್ರಿ 28 ದಿನ ಆತ್ ನೋಡ್ರಿ ಅಣ್ಣಾರ. 28 ದಿನ ಆತ. ಇವತ್ತಿಗ 1 ತಿಂಗಳಾತು ಸುಚಿತ್ರಾ ಮನೆಗೆ ಹೋಗುನು ಅಂತ ಬೆಳಿಗ್ಗೆ 4ಕ್ಕೆ ಎದ್ದು ಅಡ್ಗಿ ಮಾಡಿ ರೆಡಿ ಆಗಿ ಕುಂತ್ ಬಿಟ್ಟಾಳ್ರಿ. ಬ್ಯಾಡ್ಲಿ, ನಾಳೆ ಹೋಗುನು, ಇವತ್ತು ಮಂಗಳವಾರ ಐತಿ ಅಂತ ಕೇಳ್ವಾಳು. ಈ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ಸುಮ್ಕಿರಿ ನೀವು. ಪಾಪ ನನ್ ಸೊಸಿ ಸುಚಿತ್ರಾ 1 ತಿಂಗಳಿಂದ ಭೇಟಿಯಾಗಿಲ್ಲ. ನಿಮ್ದೊಂದ ತಗ ಬರ್ರಿ ಅಕ್ಕರ ಬರ್ರಿ. ಇಲ್ಲೇ ಏನೋ ನಿಮ್ದು ಮನಿ ಇದು ಮಾಡಕ್ ಕುಂತೀರಿ. ಏನ ಅಂದ್ರಪ್ಪ? ಅದು ಏನಂದ್ರಿ? ಸುಮ್ಕಿರಿ, ನಾ ಮಾತಾಡ್ತೀನಿ. ಅಣ್ಣಾರ, ಅದು ಹಳೆಯ ಮನಿ ಇತ್ರಿ ನಮ್ದು. ಇಲ್ಲೇ ಮುಂದಿನ ಓಣ್ಯಾಗ, ಇಲ್ಲೇ ಊರು ಹೊರಗ ಹೊಲ ಅದವಲ್ರಿ, ಅದಕ್ಕಿಂತ ಹೆಚ್ಚಾಗರಿ ಒಳಗ ಹಾಕಿತಿ. ಅಲ್ಲಿ ಮನಿ ಐತ್ರಿ, ಅದನ್ನ ಚಂದಾಗಿ ರಿನೋವೇಷನ್ ಮಾಡಕ್ ಕುಂತೀರಿ. ಹೌದ್ರಿ ಅಕ್ಕರ, ಪುಣ್ಯ ಮಾಡಿರ್ಬಿಡ್ರಿ. ಮೊದ್ಲಿನ ಕಾಲ ಜಾಸ್ತಿ ಅನಸ್ತತಿ. ಹೌದ್ರಿ ಮೊದ್ಲಿನ ಕಾಲದ ಅಂದ್ರ ಮಾಡಕ್ ಆಗಂಗಿಲ್ಲ ಅಂತ ಒಬ್ರಿಗೆ ಕೊಟ್ಟಿದ್ವಿ. ಅವ್ರು ಬಿಟ್ಟು ಬಿಟ್ಟಾರ. ಹಂಗಾಗಿ ಅದು ಹಂಗ ಖಾಲಿನ ಬಿದ್ದಿತ್ತು. ಇಲ್ಲಿ ಬಂದ್ವಲ್ರಿ, ಈಗ 1-2 ಸಲ ಸುಚಿತ್ರಾ ಮನಿಗ್ ಬಂದು ಹೋಗಿ ಮಾಡಿ ಅದು ಲೆಕ್ಕ ಹಾಕ್ರಿ ನಮಗ. ಆರಾಮದಿರಿ ಚಿಗವರ? ಓನಪ್ಪನ ಆರಾಮದಿನಿ. ನೀ ಹೆಂಗದಿ? ಮಗ ಹೆಂಗದನ? ವಂಶೋದ್ಧಾರಕ ನಾನು, ಅವನು, ಸುಚಿತ್ರಾ ಎಲ್ಲರೂ ಆರಾಮದಿವಿ ನೋಡ್ರಿ. ಚಲೋ ಆತಪ್ಪ. ಅಲ್ಲ, ಇಲ್ಲೇ ನಿಂತಿರಿ, ಒಳಗ್ ಬರ್ರಿ. ಅತ್ತಿ ಸುಚಿತ್ರಾ ಹೆಂಗದಿವ? ಆರಾಮದಿನತ್ತಿ. ನೀ ಹೆಂಗದಿ? ಆರಾಮದಿನಿ. ಅತ್ತಿ ಬರ್ತೀನಿ ಅಂತ ಹೇಳೇ ಇಲ್ಲಲ್ಲ. ನೀ ಬರ್ತೀನಿ ಅಂತ ಹೇಳಿದ್ರೆ ಏನಾರ ಚಲೋತ್ನಾಗೆ ಅಡ್ಗೆ ಮಾಡಿಸ್ತಿದ್ನಿ. ಅಯ್ಯೋ ಸುಚಿತ್ರಾ, ಬೆಳಿಗ್ಗೆ 4ಕ್ಕೆ ಎದ್ದು ನಿಂಗೆ ಏನೇನು ಇಷ್ಟ ಅಲ್ಲ ಎಲ್ಲ ಅಡ್ಗೆ ಮಾಡ್ಕೊಂಡು ಬಂದಾಳಿ. ಮತ್ತೆ 4 ಮಂದಿ ಆರಾಮ್ ಕುಂತ್ ತಿಂದ್ರು ಮುಗಿಯಂಗಿಲ್ಲ, ಅಷ್ಟೊಂದು ಅಡ್ಗೆ ಮಾಡ್ಯಾಳ. ಅತ್ತಿ ಹೌದಾ? ಹೂನ. ಮತ್ತ ನಿಮ್ಮತ್ತಿ ಮಂಜವತ್ತಿ ಅಂದ್ರೆ ಏನ್ ಸುಮ್ನೇನು? ನನ್ ಸತಿ ಒಟ್ಟಿಲೆ ಅದಾಳ. ನಾ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ? ಅತ್ತಿ, ನೀ ಬಂದಿದ್ದಪ್ಪ ಅವ್ ಗೊತ್ತಾ? ಇಲ್ಲವಾ, ಅಲ್ಲಿ ಹೋಗಿ ಇಲ್ಲಿ ಬರ್ತಿದ್ದೆ ಇಷ್ಟ ದಿನ. ಆದ್ರೆ ಏನ್ ಮಾಡ್ಬೇಕು, ಜೀವ ತಡಿಲಿಲ್ಲ. ಅದಕ್ಕೆ ಸೀದಾ ಇಲ್ಲೇ ಬಂದನಿ. ಆಮೇಲೆ ಬೇಕಂದ್ರೆ ನಾನು, ನೀನು, ಅವಿನಾಶ, ನಿಮ್ಮ ಮಾವ ಎಲ್ಲರೂ ಸೇರಿ ನಿಮ್ಮಪ್ಪ ಅವನ್ ಭೇಟಿಯಾಗಕ್ ಹೋಗುನಂತ. ಅದೇನ ಕಳ್ಕುಪ್ಸ ಆಗ ಮಟ ಹೋಗಂಗಿಲ್ಲ ಅಂತಲ್ಲ ಅತ್ತಿ? ಹೌದಲ್ಲ, ಇರ್ಲಿ ತಗೋ, ನಾನ್ ನಿಮ್ಮ ಮಾವ ಹೋಗಿ ಬರ್ತೀವಿ. ಸರಿ ಅತ್ತಿ ಇಲ್ಲಿ ನಿಂತಿಯಲ್ಲ, ಒಳಗ್ ಬಾ. ಹೌದ್ರಿ, ಒಳಗ್ ಬರ್ರಿ. ಮಂಜವತಿ, ನೀವ್ ಎದಕ್ ಬಂದಿರಿ ಅಂತ ನಂಗೆ ಗೊತ್ತು. ಅದ ನಾಳೆ ಸುಚಿತ್ರಾನ್ ಬರ್ತಡೇ ಐತಲ್ಲ, ಅದಕ್ಕ ಹೌದಿಲ್ಲ? ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಮನ್ಯಾಗ ಅಷ್ಟು ಸಲ ಹೇಳನಿ, ಹೇಳ್ಬೇಡ್ರಿ, ಸರ್ಪ್ರೈಸ್ ಕೊಡುನು ಅಂತ. ಇಲ್ಲಿ ಬಂದು ಬೊಗಳ ಬಿಟ್ರನ, ಇದಕ್ಕ ಮತ್ ನಂಗೆ ಸಿಟ್ಟು ಬರುದು. ಸುಮ್ನೆ ನಿಂದ್ರಕ್ ಆಗುದಿಲ್ಲ. ಬರೀ ತಲೆ ಹಿಡಿಸ್ಕೊಂತ ತಗ. ಅತ್ತಿ ಖರೇನು ನನ್ ಬರ್ತಡೇ ಸಂಬಂಧ ಬಂದ್ಯಾ? ಅಲ್ಲ, ತಾನು ಏನು ಮಾತಾಡಿದ್ರು ನಡೀತೈತಂತ. ನಾನು ಏನಾರ ಮಾತಾಡಿದ್ರು ಸಾಕು, ಸುಮ್ನಿರಿ ಅಂತ ಬೈತಾಳ. ಯಾಕೆ ಹಿಂಗ್ ಮಾಡ್ತಾಳೆ ನೈಕಿ ಬಾಯ್ ಬಡ್ಕಿ ಮಂದ್ಯವ.
ಅದು ಹೇಳ್ಬಾರ್ದಂತ ಮಾಡಿದ್ನಿ ಅದು ಗೊತ್ತಾಗ್ಬಿಡ್ತಲ್ಲ. ಇರ್ಲಿ ತಗ. ಹೌದವ ನಿನ್ ಬರ್ತಡೇ ಅಂತನ ಬಂದಿದ್ದು. ಅತಿ ನಿಜವಾಗ್ಲೂ ನೀ ಬಂದಿದ್ದಕ್ಕೆ ಬಹಳ ಖುಷಿ ಆತತಿ. ಹೌದಪ್ಪ ಅವಿನಾಶ, ನೀ ಏನ್ ಕೊಡಕ್ ಕುಂತಿ ಬರ್ತಡೇ ಗಿಫ್ಟ್? ಏನ್ ಕೊಡ್ಬೇಕ್ರಿ? ನಾನ ಅದಿನಲ್ಲ ಗಿಫ್ಟ್, ನನಗಿಂತ ಗಿಫ್ಟ್ ಬೇಕಾ? ಮಂಜಬಕ್ಕರ ಒಳಗ್ ನೋಡ್ರಿ, ಒಳಗ್ ಕುಂತ ಮಾತಾಡೋನು. ನಮ್ ಖುಷಿ ನೋಡಿ ಈ ಮಾತ ಕಣ್ಣು ಹಾಕಿದ್ರೆ ಏನ್ ಮಾಡ್ಬೇಕು? ನಾವೆಲ್ಲರೂ ಖುಷಿಯಾಗಿರೋದು ನೋಡಿ ಕೆಲವೊಬ್ರಿಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ನಾವ್ ಒಳಗ್ ಹೋಗಿ ಕುಂತ ಮಾತಾಡೋದು ನೋಡ್ರಿ. ಯಾಕ್ರಿ ಹಂಗೆ ಹೇಳ್ತೀರಿ? ಅದ ಏನಂತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರಂತ. ಹಂಗಾತ್ ನಿನ್ನ ಬಾಳೆ. ನಿನಗೆ ಹೇಳಿಲ್ ತಗೋ ನಾನು. ಹೌದ್ರಿ ಸುಮಿತ್ರಕ್ಕರ, ಅಲ್ಲ ನೀವು ಎಷ್ಟು ಚಲೋ ಇದ್ರಿ, ದಪ್ಪಿದ್ರಿ. ಏನಿದು ಹಿಂಗ್ಯಾಕಾಗಿರಿ? ಸಾರಿ ಕಾಯಿ ಆಗ್ಬಿಟ್ಟಿರಿ. ದೂಡಿದ್ರೆ ಹಿಂಗ ಬೀಳ್ತೀರಿ ಅನ್ನಂಗಾಗಿರಿ. ಯಾಕೇನದು? ಆರಾಮದಿರಲ್ಲ? ಹಾ ಆರಾಮದಿನವ, ಆರಾಮದಿನಿ. ಸ್ವಲ್ಪ ವಾಕಿಂಗು ಜಾಗಿಂಗು ಎಂತದೋ ಅಂತಾರಲ್ಲ ಅದು ವ್ಯಾಯಾಮ, ಅದನ್ನೆಲ್ಲ ಮಾಡಿ ಸ್ವಲ್ಪ ಸೊರಗೇನಿ. ಆದ್ರೂ ವ್ಯಾಯಾಮ ಜಾಗಿಂಗು ವಾಕಿಂಗು ಅವೆಲ್ಲ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಮೈಯಾಗ ಪ್ರಾಣಿ ಇಲ್ದಂಗ ಆಗ್ಬಿಡ್ತತಿ. ಒಟ್ಟು ಹುಷಾರಿ ನೋಡ್ರಿ. ಅಕ್ಕರ ಅದೆಲ್ಲ ಸಣ್ಣ ಸೊಸಿ ಕೃಪೆ. ಆಕಿ ಮೇಘ ಅದಳಲ್ರಿ, ಆಕಿ ಕೃಪೆಯಿಂದ ಹಿಂಗಾಗ್ಯ ನೋಡ್ರಿ ಈಕಿ. ಮಂಜವತಿ ಒಳಗ್ ಬರ್ರಿ, ನಾನ್ ನಾಷ್ಟಕ್ಕೆ ಏನಾರು ತಗೊಂಡ್ಬರ್ತಾನೆ. ಅವಿ ಮನ್ಯಾಗ ನಾಷ್ಟಕ್ಕ ಇಡ್ಲಿ ಮಾಡ್ಯಾರ, ಅಂದ್ರ ತರಕ್ ಹೋದ್ ನೋಡು. ತರ್ಲಿ ಬಿಡವಾ, ತನ್ನ ಕುಸಿಗ ಏನೇನಾರು ತಂದು ತಿನ್ಬೇಕು ಅಂತಾನ. ಇಷ್ಟ ದಿನ ವಕ್ರ ದೃಷ್ಟಿ ವಕ್ರ ಗ್ರಹಗಳೆಲ್ಲ ಸೇರ್ಕೊಂಡಿದ್ವಲ್ಲ, ಹಂಗಾಗಿ ಅವ್ನ ಅನ್ಕೊಂಡಂಗೆ ಏನೂ ಆಗಿದ್ದಿಲ್ಲ. ಇನ್ಮೇಲೆ ಖುಷಿಯಾಗಿ ತನಗೆ ಏನು ಬೇಕು ತಂದು ತಿನ್ಲಿ. ಅಕ್ಕರ ಬರ್ರಿ, ಅಣ್ಣರ ಒಳಗ್ ಬರ್ರಿ. ಅಲ್ಲ ಅಯ್ಯೋ ದೇವ್ರೆ, ಅಲ್ಲ ನಂಗೆ ಒಂದು ಮಾತು ಒಳಗ್ ಕರೀಲಿಲ್ಲಲ್ಲ. ಎಲ್ಲರೂ ಹಂಗ ಹೋದ್ರು. ಛೇ, ಒಳಗ್ ಕರ್ದಿದ್ರ ನಾನು ಆರಾಮ್ಸಿ ಅವ್ರ ಮಾತು ಕೇಳ್ಕೊಂತ ಕುಂದ್ರಬಹುದಿತ್ತ. ಏನೇನೋ ಊಟ ಮಾಡ್ಕೊಂಡ್ ಬಂದಾರ, ಬುತ್ತಿ ಕಟ್ಕೊಂಡ್ ಬಂದಾರ. ಈ ಅವಿನಾಶ ಮಸ್ತ ನಾಷ್ಟ ತರಕ್ ಹೋಗ್ಯಾನ, ಎಲ್ಲ ತಿಂದುಂಡು ಆರಾಮಾಗಿರ್ಬಹುದಿತ್ತು. ಏನ್ ಮಾಡ್ಬೇಕು? ಅತ್ತಾಗ ನನ್ನ ಮಗನ್ ನೋಡ್ಲೋ ಏನ್ ಇತ್ತಾಗ ನೋಡ್ಲೋ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲಲ್ಲ. ನಾನ ಒಳಗ್ ಹೋಗ್ಬಿಡ್ಲಾ? ಬ್ಯಾಡ ಬೇಡ, ನಾನಾಗೆ ಒಳಗ್ ಹೋದ್ರ ಮರ್ಯಾದೆ ಇಲ್ದಂಗ ಆಕೇತಿ. ಹಂಗಂತ ವಾಪಸ್ ಹೋದ್ರ ನನ್ನ ಹೊಟ್ಟಿ ಉಪವಾಸ ಇರ್ತತಿ. ಏನ್ ಮಾಡ್ಲಿ? ಇಲ್ಲ, ನನ್ನ ಮಗ ವೀರೇಶ ಅವನ ಮರ್ಯಾದೆ ಹೋಗ್ಬಾರ್ದು ಅಂದ್ರ ನಾನು ಸುಮ್ಮನೆ ನನ್ನ ಮನೆಗೆ ಹೋಗ್ಕನಿ, ಇವ್ರ ಮನೆಗೆ ಬರಂಗಿಲ್ಲ ನಾನು. ಎಲ್ಲ ನನ್ನ ಹಣೆ ಬರ. ಸುಮಿತ್ರಿ, ಇನ್ನ ಬುದ್ಧಿ ಬೆಟ್ಟಿ ಆಗ್ಬೇಕು ನಿನಗ. ಇನ್ನ ಸ್ವಲ್ಪ ತಿಳಿದಿಲ್ಲ ನಿಂದು. ಇವತ್ತಲ್ಲಿ ನಾಳೆ ಬುದ್ಧಿ ಬೆಟ್ಟಿ ಆಕೇತಿ. ನೀನ ತಪ್ಪಾತು, ಇನ್ನೊಮ್ಮೆ ಹಿಂಗೆಲ್ಲ ಮಾಡಂಗಿಲ್ಲ ಅಂತ ಮನಿಗ್ ಬರ ಮಟ ನಿನ್ನ ಮಾತ್ರ ಮನಿ ಒಳಗ್ ಕರೆಯಂಗಿಲ್ಲ ನಾವು. ನೋಡ್ತೀರಿ ನೀನ್ ಸೊಕ್ ಕೀಳಿಸ್ತಾನ ನಿನ್ನ. ಆಮೇಲೆ ತಂತಾನ ವೀರೇಶ ಮೇಘ ಅಂದ್ರೂ ಸೊಕ್ ಕೀಳಿತತಿ. ನಿಮ್ಮನ್ನ ಮಾತ್ರ ಪಾಪ ಅನ್ಬಾರ್ದು, ಪಾಪ ಗೇಡಿಗೋಳ.